ಮತ್ತೆ ಇಂಡಸ್ಟ್ರಿಗಳು ಖುಷಿಯಾಗಿ ಸ್ವಾಗತ ಮಾಡ್ತಾರೆ. ಯಾಕಂದರೆ ಆರ್ ಸಿ 16 ಆಗಲಿ ಮತ್ತು ತೆಲುಗು ಸಿನಿಮಾ, ತಮಿಳು ಸಿನಿಮಾ ಆಗಲಿ, ಜೈಲರ್ 2 ಆಗಲಿ ಎಲ್ಲರೂ ಕೂಡ ಪ್ರೀತಿಯಿಂದ ನಿಮ್ಮ ಆಗಮನಕ್ಕಾಗಿ ಎದುರು ನೋಡ್ತಿದ್ದಾರೆ. ಅವರು ಕೂಡ ಸಾಕಷ್ಟು ವಿಷಯಗಳನ್ನು ಮಾಡಿದರು. ಖುಷಿಯಾಗುತ್ತೆ. ಅಭಿಮಾನಕ್ಕೆ ಯಾವತ್ತೂ ನಾವು ಚಿರುಣಿ ಅಲ್ವಾ, ಯಾವತ್ತು ಅಭಿಮಾನ ಯಾವತ್ತು, ಯಾಕಂದರೆ ನಾವು ಹುಟ್ಟಿದ್ದೇ ಚೆನ್ನೈ, ಅವಾಗ ಮದ್ರಾಸ್ ಅಂತ ಕರಿತಿದ್ದೆ. ತಿರ್ಗಾ ನನಗೆ ಆಪ್ರೇಷನ್ ಆಗಿ ಒಂದು ರಿಯಲ್ ಲೈಫ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅದು ಮಯಾಮಿ, ಅದು 2 ಎಮ್ಮೆ ನೋಡಿ, ಅಕ್ಷರ 2 ಎಮ್ಮೆನೇ, ಬಟ್ ಅದೇನೋ ಒಂದು ಆಗಿ ಬಂದಿದೆ. ಸೊ ಅದಕ್ಕೆ ಇಂಡಸ್ಟ್ರೀಲಿ ಎಲ್ಲ ಯಾವುದೇ ಆಗಲಿ ಕಲೆಗೆ ಭಾಷೆ ಅನ್ನೋದಿಲ್ಲ, ಎಲ್ಲರೂ ಬಂದು ಇವತ್ತು ನಮ್ಗೆ ಅಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂದರೆ ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಭಾಳ ಮುಖ್ಯವಾಗಿ ಅಮಿತಾಬ್ ಸರ್ ನೇರವಾಗಿ ದಿನ ಕೇಳ್ತಾ ಇದ್ದಾರೆ ಆರೋಗ್ಯದ ಬಗ್ಗೆ. ಇಲ್ಲ, ಅದು ಇದ್ದೇ ಇರುತ್ತೆ. ಯಾಕಂದರೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ನಾವೆಲ್ಲ ಇರ್ತಿದ್ವಲ್ಲ, ಅದೊಂದು ಯಾವಾಗ ಇರುತ್ತೆ. ಅವರು ಇದೀಗ ನಮ್ಮನ್ನ ಚಿಕ್ಕ ವಯಸ್ಸಲ್ಲಿ ನಾವು ಆಲ್ಮೋಸ್ಟ್ ಅವ್ರನ್ನ ಮೀಟ್ ಮಾಡಿದಾಗ ಒಂದು 14-15 ಇಯರ್ಸ್ ಇರಬೇಕು. ನಾನು ರಾಘು ಫಸ್ಟ್ ಮೀಟ್ ಮಾಡಿದ್ದೆ ಬಾಂಬೆಲಿ, ಸತ್ಯಪ್ರಸಾದ್ ಶೂಟಿಂಗ್ ಟೈಮಲ್ಲಿ ಮೀಟ್ ಮಾಡಿದ್ದೆ. ಅವಾಗಿಂದ ಗೊತ್ತು. ಅದಾದಮೇಲೆ ಶಬರಿಮಲೆ ಜೊತೆಲಿ ಬರ್ತಿದ್ವಿ. ಆಮೇಲೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ಮೂಲಕ ನಾವು ಇವಾಗ ಟುಗೆದರ್. ಸೊ ಬಾಂಧವ್ಯ ಇದ್ದೇ ಇರುತ್ತೆ. ಕೊನೆಯದಾಗಿ ಅಪ್ಪು ಅವರು ನಟನೆ ಮುಖಾಂತರ ಎಲ್ಲರ ಮನಸ್ಸನ್ನು ಮುಟ್ಟಿದ್ರು ಅನ್ನೋದಕ್ಕಿಂತ ಜಾಸ್ತಿ ಈ ದಾನ ಧರ್ಮಗಳನ್ನು ಮಾಡೋದ್ರ ಮುಖಾಂತರ, ಸಹಾಯ ಹಸ್ತ ಚಾಚೋದ್ರ ಮುಖಾಂತರ ಎಲ್ಲರ ಮನಸ್ಸಿಗೆ ಹತ್ತಿರ ಆದರು. ಈಗ ಅವ್ರಿಗೆ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸಾಕಷ್ಟು ಜನ ಹೋಟೆಲ್ಸ್ಗಳಲ್ಲಿ ಆಫರ್ ಆಗಿ ಕೊಡ್ತಾ ಇದ್ದಾರೆ. ಬೆಣ್ಣೆ ದೋಸೆ ಹೋಟೆಲ್ ಆಗಿರ್ಬೋದು, ಆಮೇಲೆ ಅವ್ರ ಫೇವ್ರೇಟ್ ಪಾನಿಪುರಿ ಅಂಗಡಿಲಿ ಫ್ರೀಯಾಗಿ ಪಾನಿಪುರಿ ಇವತ್ತು ಸಂಜೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅವರ ಒಂದು ಅಭಿಮಾನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ, ಅಭಿಮಾನಕ್ಕೆ ಎಲ್ಲೂ ಎಲ್ಲೇ ಇಲ್ಲ, ಯಾವ ರೀತಿ ಬೇಕಾದ್ರೆ ಅಭಿಮಾನದಲ್ಲಿ ಮೂಲಕ ಬರ್ತದೆ. ಈ ರೀತಿ ಕೊಡೋದ್ರಿಂದ ಇದೆಯಲ್ಲ, ಅವ್ರ ಮೇಲೆ ಪ್ರೀತಿ ಎಷ್ಟು ಅಂತ ತೋರಿಸುತ್ತೆ. ಐ ಥಿಂಕ್ ಇಟ್ಸ್ ಗುಡ್. ಥ್ಯಾಂಕ್ ಯು.